ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಭಾವ ತುಂಬಿ ವಚನ ಹಾಡುವ, ಭಾವ ತುಂಬಿ ವಚನ ಹಾಡುವ ಗುಣವಯನಗೆ ಹರಿಸಯ್ಯ, ಗುಣವಯನಗೆ ಹರಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಗುರುವಿನ ಭಜನೆಯ ಮಾಡಮ್ಮ ನಿನ್ನ ಪಾರು ಮಾಡುವ ಈ ಭವದಿಂದಮ್ಮ. ಗುರುವಿನ ಭಜನೆ ಮಾಡಮ್ಮ ನಿನ್ನ ಪಾರು ಮಾಡುವ ಈ ಭವದಿಂದಮ್ಮ. ಗುರುವಿನ ಭಜನೆ ಮಾಡಮ್ಮ. ಸಾರಿ ಹೇಳುವೆ ಇದು ನಿಜವಮ್ಮ, ಸಾರಿ ಹೇಳುವೆ ಇದು ನಿಜವಮ್ಮ. ಪರಂ ಜ್ಯೋತಿಯೊಳು ನೀ ಬೆರೆಯಮ್ಮ. ಗುರುವಿನ ಭಜನೆ ಮಾಡಮ್ಮ ನಿನ್ನ ಪಾರು ಮಾಡುವ ಈ ಭವದಿಂದಮ್ಮ. ಗುರುವಿನ ಭಜನೆ ಮಾಡಮ್ಮ. ಅಷ್ಟಮದಂಗಳ ನಳಿಯಮ್ಮ, ದುಷ್ಟ ಗುಣಗಳ ತುಳಿಯಮ್ಮ. ಅಷ್ಟಮದಂಗಳ ನಳಿಯಮ್ಮ, ದುಷ್ಟ ಗುಣಗಳ ತುಳಿಯಮ್ಮ. ದೃಷ್ಟಿಯ ನಗಲದೆ ನೀನು ಇರಮ್ಮ, ದೃಷ್ಟಿಯ ನಗಲದೆ ನೀನು ಇರಮ್ಮ. ಶ್ರೇಷ್ಠ ಗುರುವಿನ ಬೆರೆಯಮ್ಮ. ಗುರುವಿನ ಭಜನೆಯ ಮಾಡಮ್ಮ ನಿನ್ನ ಪಾರು ಮಾಡುವ ಈ ಭವದಿಂದಮ್ಮ. ಗುರುವಿನ ಭಜನೆ ಮಾಡಮ್ಮ. ಭವದ ರೋಗಗಳ ನಳಿಯಮ್ಮ, ಶಿವ ಜೀವರು ಒಂದೆಂದು ತಿಳಿಯಮ್ಮ. ಭವದ ರೋಗಗಳ ನಳಿಯಮ್ಮ, ಶಿವ ಜೀವರು ಒಂದೆಂದು ತಿಳಿಯಮ್ಮ. ಭಾವಗುರುವಿನ ಪಾದಕ್ಕಿಳಿಯಮ್ಮ, ಭಾವಗುರುವಿನ ಪಾದಕ್ಕಿಳಿಯಮ್ಮ. ಭಾವಗುರುವಿನ ಪಾದಕ್ಕಿಳಿಯಮ್ಮ. ಕೈವಲ್ಯ ಪದವಿ ದೊರೆಯುವುದಮ್ಮ. ಗುರುವಿನ ಭಜನೆ ಮಾಡಮ್ಮ ನಿನ್ನ ಪಾರು ಮಾಡುವ ಈ ಭವದಿಂದಮ್ಮ. ಗುರುವಿನ ಭಜನೆ ಮಾಡಮ್ಮ. ಪಂಚಕ್ಲೇಶಗಳ ನಳೆಯಮ್ಮ, ವಂಚನೆ ಗುಣಗಳ ಕಳೆಯಮ್ಮ. ಪಂಚಕ್ಲೇಶಗಳ ನಳೆಯಮ್ಮ, ವಂಚನೆ ಗುಣಗಳ ಕಳೆಯಮ್ಮ. ಸಂಚಿತ ಕರ್ಮಳೆಯುವುದು ನೋಡಮ್ಮ, ಸಂಚಿತ ಕರ್ಮಳೆಯುವುದು ನೋಡಮ್ಮ. ಗುರುಕೂಡಲೂರೇಶನ ಕೂಡಮ್ಮ. ಗುರುವಿನ ಭಜನೆ ಮಾಡಮ್ಮ ನಿನ್ನ ಪಾರು ಮಾಡುವ ಈ ಭವದಿಂದಮ್ಮ. ಗುರುವಿನ ಭಜನೆ ಮಾಡಮ್ಮ. ಸಾರಿ ಹೇಳುವೆ ನಿಜವಮ್ಮ, ಸಾರಿ ಹೇಳುವೆ ನಿಜವಮ್ಮ. ಪರಂಜ್ಯೋತಿಯೊಳು ನೀ ಬೆರೆಯಮ್ಮ. ಗುರುವಿನ ಭಜನೆ ಮಾಡಮ್ಮ ನಿನ್ನ ಪಾರು ಮಾಡುವ ಈ ಭವದಿಂದಮ್ಮ. ಗುರುವಿನ ಭಜನೆ ಮಾಡಮ್ಮ. ಇದು ಕೂಡಲೂರು ಬಸವಲಿಂಗ ಶರಣರು ಅನ್ನುವಂತಹ ಒಬ್ಬ ಶಿವಯೋಗಿಗಳ ರಚನೆ. ಮೊನ್ನೆ ನೀಲಮರ ಹಾಡ್ತಿದ್ರಲ್ಲ, ಗುರುವೇ ನಿಮ್ಮ ಆಜ್ಞೆಯನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ನೆನೆ ಇವರು ಓದಿದ್ರು ಅಂತ ಕಾಣುತ್ತದನ್ನು. ಅದು ಕೂಡ ಕೂಡಲೂರು ಬಸವಲಿಂಗ ಶರಣರ ಪದ್ಯ. ಈ ತರ ಅನೇಕ ಪದ್ಯಗಳನ್ನು ಅವರು ಬರೆದಿದ್ದಾರೆ. ಅವರು ಮೊದಲಿಗೆ ನಿರಕ್ಷರ ಕುಕ್ಷಿ ಅಂತ ಹೇಳ್ತಾರೆ. ದನ ಕಾಯುವ ಕೆಲಸ ಮಾಡ್ತಾ ಮಾಡ್ತಾ ಅವರಿಗೆ ಶಿವಯೋಗದಲ್ಲಿ
ಸಿದ್ಧಿ ಪ್ರಾಪ್ತಿ ಆಗತ್ತೆ. ಪ್ರಾಯಶಃ ಅದರ ಜೊತೆಗೆ ಅಕ್ಷರ ಜ್ಞಾನವನ್ನು ಪಡ್ಕೊಂಡು ಮುಂದೆ ಅವರು ಶಿವಯೋಗಿಗಳಾಗಿ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಹಾಡುಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಹಾಡಲ್ಲಿ ಅವ್ರು ಹೇಳೋದೇನಪ್ಪ ಅಂತಂದ್ರೆ, ಗುರುವಿನ ಭಜನೆಯ ಮಾಡಮ್ಮ, ನಿನ್ನ ಪಾರು ಮಾಡುವ ಈ ಭವದಿಂದೊಮ್ಮ. ಒಮ್ಮ ಅಂದ್ರೆ ಒಮ್ಮೆ ಅನ್ನೋ ಅರ್ಥ ತಗೋಬೇಕು. ಅಂದ್ರೆ ಗುರುವಿನ ಭಜನೆಯನ್ನು ಮಾಡೋದು ಅಂದ್ರೆ ಗುರುವಿನ ಮಾರ್ಗದಲ್ಲಿ ನಡೆಯೋದು. ಬರೀ ಭಜನೆ ಮಾಡೋದು ಅಂದ ಕೂಡಲೇ ತಾಳ ಹಾಕೊಂಡು ಹಾರ್ಮೋನಿಯಂ ಪೆಟ್ಟಿಗೆ ಹಿಡ್ಕೊಂಡು ತಬಲಾ ಬಾರಿಸ್ಕೊಂಡು ಮಾಡೋ ಭಜನೆ ಅಷ್ಟೇ ಭಜನೆ ಅಂತ ತಿಳ್ಕೊಬಾರ್ದು. ಅದು ಭಜನೆನೇ, ಆದ್ರೆ ಅದರಿಂದ ಅಷ್ಟೇ ಉದ್ಧಾರ ಆಗೋದಿಲ್ಲ. ಅದ್ರ ಜೊತೆಗೆ ಗುರು ತೋರಿಸಿದಂತಹ ಸನ್ಮಾರ್ಗದಲ್ಲಿ ನಡಿಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಗುರುವಿನ ಭಜನೆಯ ಮಾಡಮ್ಮ, ನಿನ್ನ ಪಾರು ಮಾಡುವ ಈ ಭವದಿಂದೊಮ್ಮ. ಸಾರಿ ಹೇಳುವೆ ಇದು ನಿಜವಮ್ಮ, ಪರಂಜ್ಯೋತಿಯೊಳು ನೀ ಬೆರೆಯಮ್ಮ. ಪರಂಜ್ಯೋತಿ ಸ್ವರೂಪ ಆತ್ಮ, ಅಲ್ಲಿ ಆತ್ಮವೇ ಪರಂಜ್ಯೋತಿ. ಆತ್ಮದಲ್ಲಿದ್ದಂತಹ, ಆತ್ಮದ ಮೇಲೆ ಅಂಟಿಕೊಂಡಿರುವಂತಹ ಕರ್ಮದ ಆವರಣವನ್ನ ತೆಗೆದು ಹಾಕ್ಬಿಟ್ರೆ, ಬಿಡಿಸ್ಬಿಟ್ರೆ ಅದೇ ಪರಂಜ್ಯೋತಿ ಸ್ವರೂಪ. ಆ ಪರಂಜ್ಯೋತಿಯಲ್ಲಿ ನೀನು ಬೆರೆ. ಹಾಗಾದ್ರೆ ಬೆರಿಬೇಕು ಅಂದ್ರೆ ಏನ್ ಮಾಡಬೇಕು? ಏನು ಗುರುವಿನ ಭಜನೆ, ಏನು ಗುರುವಿನ ಬೋಧನೆ? ಅದೇ ಬಹಳ ಮುಖ್ಯವಾದಂತಹದ್ದು. 3 ನುಡಿಯಲ್ಲಿ ಆ ಬೋಧನೆಯನ್ನು ಅವ್ರು ಮಾಡ್ತಾರೆ. ಅಷ್ಟಮದಂಗಳ ನಳಿಯಮ್ಮ, ನೀ ದುಷ್ಟ ಗುಣಗಳ ತುಳಿಯಮ್ಮ. ಅಷ್ಟಮದಗಳು ಅಂತ ಇರ್ತವೆ. ಅಹಂಕಾರ ಅದು ಒಂದೇ ಅಲ್ಲ, ಕವಲೊಡೆಯುತ್ತೆ. ಕುಲಮದ, ಛಲಮದ, ರೂಪಮದ, ಯೌವನ ಮದ, ವಿದ್ಯಾಮದ, ಧನಮದ, ರಾಜ್ಯಮದ, ತಪೋಮದ ಅನ್ನುವಂತಹ 8 ರೀತಿಯ ಮದಗಳು ಅಹಂಕಾರ. ಇದರಲ್ಲಿ ಯಾವ್ದು ಜಾಸ್ತಿ ಆದ್ರೂ ಅಹಂಕಾರ ಬಂದ್ಬಿಡುತ್ತೆ. ಆದ್ರಿಂದ ಈ ಅಷ್ಟಮದಂಗಳ ನಳಿಯಮ್ಮ, ದುಷ್ಟ ಗುಣಗಳ ತುಳಿಯಮ್ಮ ಅಂದ್ರೆ ಈ ದೇಹ ಅಂದಮೇಲೆ ಪುಣ್ಯ ಮತ್ತು ಪಾಪ, ಒಳ್ಳೆಯದು ಮತ್ತು ಕೆಟ್ಟದ್ದು, ಬೇಕಾದ್ದು ಬೇಡವಾದ್ದು ಎಲ್ಲದೂ ಇರುತ್ತೆ. ಬೇಡವಾದ್ದು ಅಂತ ಇಲ್ವೇ ಇಲ್ಲ ಇಲ್ಲಿ. ಹಂಗ್ ನೋಡ್ತಾ ಹೋದ್ರೆ ಬೇಡವಾದ್ದು ಅನ್ನೋದು ಇರೋದಿಲ್ಲ. ಆ ಬೇಡವಾದದ್ದನ್ನು ಕೂಡ ಬೇಕಾದದ್ದನ್ನಾಗಿ ಪರಿವರ್ತಿಸೋದು ಜಾಣತನ. ಅದೇ ಅಧ್ಯಾತ್ಮ ಕಲೆ. ಹೇಗೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಎಲೆಕ್ಟ್ರಿಸಿಟಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹರಿಬೇಕಾದ್ರೆ, ಒಂದ್ ತುದಿಯಿಂದ ಒಂದ್ ತುದಿಗೆ ಹರಿಬೇಕಾದ್ರೆ 2 ವೈರ್ ಬೇಕಾಗತ್ತೆ. ಒಂದೇ ವೈರ್ ಇದ್ರೆ ಅದು ಹರಿಯಲ್ಲ. ಗೊತ್ತಾಯ್ತಲ್ವಾ? ಅಂದ್ರೆ ಪ್ಲಸ್ ಅಂಡ್ ಮೈನಸ್. ಇದು ಪ್ರಕೃತಿ ನಿಯಮ. ಇದು ಎಲ್ಲಾ ವಿಷಯದಲ್ಲೂ ಅಷ್ಟೇ, ದ್ವಂದ್ವ. ಅದಕ್ಕೆ ಈ ಬೇಡವಾದ ಗುಣಗಳು ಅಂತ ಇಲ್ಲ. ಹಂಗ್ ನೋಡ್ತಾ ಹೋದ್ರೆ ಹುಟ್ಟು ಗುಣಗಳೇನೆ ಕುಸಂಸ್ಕಾರದಿಂದ ನಡೆದ್ರೆ ಅವು ಕೆಟ್ಟ ಗುಣಗಳಾಗ್ತವೆ. ಸುಸಂಸ್ಕಾರ ಹೊಂದಿದ್ರೆ ಅವು ಉತ್ತಮ ಗುಣಗಳಾಗ್ತವೆ. ಇಷ್ಟೇ. ಶಕ್ತಿ ಒಂದೇನೆ, ಶಕ್ತಿ ಏನ್ ಬೇರೆ ಬೇರೆ ಅಲ್ಲ. ಅದು ಅಷ್ಟಮದಂಗಳ ನಳಿಯಮ್ಮ, ದುಷ್ಟ ಗುಣಗಳ ತುಳಿಯಮ್ಮ. ದೃಷ್ಟಿಯ ನಗಲದೆ ನೀನು ಇರಮ್ಮ ಅಂದ್ರೆ ದೃಷ್ಟಿ ಅಗಲಬೇಡ. ಲಿಂಗದಲ್ಲಿ ಏನ್ ದೃಷ್ಟಿ ಇಟ್ಟಿರ್ತೀಯ ತದೇಕ ಚಿತ್ತಳಾಗಿ ಆ ದೃಷ್ಟಿಯನ್ನ ನೀನು ಹೊಂದು ನೋಡ್ತಾ ಇರು. ದೃಷ್ಟಿಯ ನಗಲದೆ ನೀನು ಇರಮ್ಮ, ಶ್ರೇಷ್ಠ ಗುರುವಿನ ಬೆರೆಯಮ್ಮ. ಶ್ರೇಷ್ಠ ಗುರುವನ್ನ ನೀನು ಬೆರಿಬೇಕು ಅಂದ್ರೆ ಕೂಡ್ಕೋಬೇಕು. ಆದ್ರಿಂದ ನೀನು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ತೀಯ ಅನ್ನುವಂತಹ ಮಾತನ್ನ ಹೇಳ್ತಾರೆ. 2ನೇ ನುಡಿ ಹೇಳ್ತಾರೆ, ಭವದ ರೋಗಗಳ ಅಳಿಯಮ್ಮ, ಶಿವ ಜೀವರು ಒಂದೆಂದು ತಿಳಿಯಮ್ಮ. ಇಲ್ಲಿ ಕೂಡೋದಂದ್ರೆ ಇಷ್ಟೇ, ಗುರುವನ ಕೂಡಮ್ಮ, ಗುರುವನ ಬೆರೆಯಮ್ಮ ಅಂತಾರಲ್ಲ. ಅರಿವಿನಲ್ಲಿ ಆತ್ಮದಲ್ಲಿ ಬೆರೆತು ಹೋಗೋದೆ ಗುರುವಿನಲ್ಲಿ ಕೂಡೋದು. ಏನು? ಭವದ ರೋಗಗಳ ನಳಿಯಮ್ಮ. ಭವದ ರೋಗಗಳು ಅಂದ್ರೆ ಹುಟ್ಟು ಮತ್ತು ಸಾವು.
ಹುಟ್ಟಿನೊಂದಿಗೆ ಜಾತಿ, ಕುಲ, ಗೋತ್ರ, ಸಂಸಾರ, ತಾಯಿ ತಂದೆಗಳು. ಅದಕ್ಕೆ ಮಹಾದೇವಕ್ಕ ಹೇಳೋದು, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು. ನಾ ಹುಟ್ಟಿದ ಕೂಡಲೇ ಸಂಸಾರ ಶುರು ಆಗ್ಬಿಡುತ್ತೆ. ಅದಕ್ಕೆ ಆ ಭವದ ರೋಗಗಳು ಅಂದ್ರೆ ಜನನ ಮತ್ತು ಮರಣ. ಇವುಗಳನ್ನು ಗೆಲ್ಲೋದು ಅಂದ್ರೇನು? ಹುಟ್ಟಿನ ಮೋಹವನ್ನು ಅಳಿಯೋದು, ಸಾವಿನ ಭಯವನ್ನ ಗೆಲ್ಲೋದು, ಇಷ್ಟೇ. ಭವದ ರೋಗ ಅಳಿಯೋದು ಅಂದ್ರೆ ತುಂಬಾ ಕಷ್ಟದ್ದು ಅಂತ ಏನ್ ತಿಳ್ಕೊಬೇಕಾಗಿಲ್ಲ. ಹುಟ್ಟಿನ ಮೋಹ ಇರ್ತದೆ, ನಾನು, ನನ್ನವರು, ಮಮಕಾರ, ಮೋಹ ಮತ್ತು ಮಮಕಾರ. ಅದಕ್ಕೆ ಚಾಮರಸ ಹೇಳೋದು, ಮಾಯಾದೇವಿ ಹುಟ್ಟೋದು ಯಾರಿಗೆ ಅಂದ್ರೆ ಮಮಕಾರ ಭೂಪಾಲ ಮೋಹಿನಿ ದೇವಿ ಅಂತ ಹೇಳ್ತಾರೆ. ಎಲ್ಲಿ ಮೋಹ ಮತ್ತು ಮಮಕಾರಗಳಿರ್ತಾವೋ ಅಲ್ಲಿ ಮಾಯಾದೇವಿ ಹುಟ್ಟುತ್ತಾಳೆ. ಎಲ್ಲಿ ಸುಜ್ಞಾನ ಮತ್ತು ನಿರಹಂಕಾರ ಇರ್ತದೆ ಅಲ್ಲಿ ಯಾರು ಹುಟ್ಟುತ್ತಾರೆ? ಪ್ರಭುದೇವರು ಹುಟ್ಟುತ್ತಾರೆ. ಪ್ರಭುದೇವರ ತಾಯಿ ತಂದೆಗಳ ಹೆಸರು ಚಾಮರಸ ಹೇಳೋದು ಸುಜ್ಞಾನಿ, ನಿರಹಂಕಾರ. ಮಾಯಾದೇವಿಯ ತಾಯಿ ತಂದೆ ಹೆಸರು ಮಮಕಾರ, ಮೋಹಿನಿ. ಅಂದ್ರೆ ಮಹಾ ಮಮಕಾರ ಇದ್ದಲ್ಲಿ ಮಾಯ ಹುಟ್ಟುತ್ತದೆ, ಸುಜ್ಞಾನ ನಿರಹಂಕಾರ ಇದ್ದಲ್ಲಿ ಪ್ರಭುದೇವರು ಹುಟ್ಟುತ್ತಾರೆ. ಅಂದ್ರೆ ಜ್ಞಾನ ಹುಟ್ಟುತ್ತದಲ್ಲಿ ಅಧ್ಯಾತ್ಮ ಹುಟ್ಟುತ್ತದೆ, ಭಕ್ತಿ ಹುಟ್ಟುತ್ತೆ. ಹಾಗೆ ಈ ಭವದ ರೋಗಗಳನ್ನು ಅಳಿಯೋದು ಅಂದ್ರೆ ಮರಣ, ಹುಟ್ಟಿನ ಮೋಹವನ್ನ ಗೆಲ್ಲೋದು, ಮರಣದ ಭಯವನ್ನು ಬಿಡೋದು. ಇದೇನೆ ಅದು ಭವದ ರೋಗಗಳ ನಳಿಯಮ್ಮ. ಶಿವ ಜೀವರು ಒಂದೆಂದು ತಿಳಿಯಮ್ಮ. ಶಿವ ಮತ್ತು ಜೀವ ಬೇರೆ ಬೇರೆ ಅಲ್ಲ. ಊರ್ಧ್ವಮುಖಗೊಂಡ್ರೆ ಆ ಜೀವನೇ ಶಿವನಾಗ್ತಾನೆ, ಅಧೋಮುಖಗೊಂಡ್ರೆ ಆ ಜೀವ ಭವದಲ್ಲಿ ಸಿಕ್ಕ ಹಾಕೊಳ್ಳುತ್ತೆ, ಇಷ್ಟೇ. ಶಿವ ಜೀವರು ಒಂದೆಂದು ತಿಳಿಯಮ್ಮ, ಭಾವಗುರುವಿನ ಪಾದ ಕಿಳಿಯಮ್ಮ. ಬಹಳ ಅದ್ಭುತವಾದ ಶಬ್ದ ಇದು. ಅಂದ್ರೆ ಅಂತರ್ಮುಖಿಯಾಗು. ಭಾವಗುರು ಅಂದ್ರೆ ಒಳಗೆ ಇರ್ತಕ್ಕಂಥ ಗುರು. ಭಾವಗುರುವಿನ ಪಾದ ಕಿಳಿಯಮ್ಮ, ಕೈವಲ್ಯ ಪದವಿಯು ದೊರೆಯುವುದಮ್ಮ. ಕೈವಲ್ಯ ಪದವಿ ಅಂದ್ರೆ ಕೇವಲ ಜ್ಞಾನ, ಆತ್ಮವೇ ನಾನು, ಆತ್ಮನ ನಿಜ ಸ್ವರೂಪವೇ ನಾನು ಅಂತಕ್ಕಂಥದ್ದೇನು ಹೊಳೆಯುತ್ತಲ್ಲ, ತಿಳಿಯುತ್ತಲ್ಲ, ಅದೇ ನಿಜವಾದ ಸ್ವರೂಪ. ಭವದ ರೋಗಗಳ ನಳಿಯಮ್ಮ, ಶಿವ ಜೀವರು ಒಂದೆಂದು ತಿಳಿಯಮ್ಮ, ಭಾವಗುರುವಿನ ಪಾದ ಕಿಳಿಯಮ್ಮ, ಕೈವಲ್ಯ ಪದವಿಯು ದೊರೆಯುವುದಮ್ಮ. ಇದು ಎರಡನೇ ನುಡಿ. ಇನ್ನು ಮೂರನೇ ನುಡಿ ಹೇಳ್ತಾರೆ, ಪಂಚಕ್ಲೇಶಗಳ ನಳಿಯಮ್ಮ, ಪಂಚಕ್ಲೇಶವನ್ನು ಅಳಿಯಮ್ಮ. ಪಂಚಕ್ಲೇಶಗಳು ಅಂತ ಹೇಳ್ತಾರೆ. ರಾಗ, ದ್ವೇಷ, ಅವಿದ್ಯ, ಅಸ್ಮಿತ, ಅಭಿನಿವೇಶ. ಅಂದ್ರೆ ಈ ಮನಸ್ಸಿಗೆ ಅಂಟತಕ್ಕಂಥ ಕಷ್ಟಗಳಿವು. ರಾಗ, ದ್ವೇಷ. ಎಲ್ಲಿ ರಾಗ ಇರ್ತದೋ ಅಲ್ಲಿ ದ್ವೇಷವೂ ಇರ್ತದೆ, ಎಲ್ಲಿ ಮೋಹ ಇರ್ತದೋ ಅಲ್ಲಿ ದ್ವೇಷವೂ ಇರುತ್ತೆ. ಒಂದೇ ನಾಣ್ಯದ ಎರಡು ಮುಖಗಳವು. ಬೇಕಾದವ್ರನ್ನ ಪ್ರೀತಿಸ್ತೀವಿ, ಬೇಡಾದವ್ರನ್ನ ದ್ವೇಷ ಮಾಡ್ತೀವಿ. ಕೆಲವು ಸಾರಿ ಬೇಕಾದವರೇ ಬೇಡ ಆಗ್ಬಹುದು, ಬೇಡವಾದವರೇ ಬೇಕಾಗ್ಬೋದು. ಹಿಂಗೂ ಆಗ್ಬಿಡುತ್ತೆ ಜಗತ್ತಿನಲ್ಲಿ. ರಾಜಕೀಯದಲ್ಲಿ ಆಗ್ತಿರತ್ ನೋಡ್ರಿ, ಎಷ್ಟು ಕಡ್ದಾಡ್ತಿರ್ತಾರೆ, ಕಚ್ಚಾಡ್ತಿರ್ತಾರೆ. ಚುನಾವಣೆ ಬಂದಾಗ ಒಂದಾಗ್ಬಿಡ್ತಾರೆ, ಗೊತ್ತಾಯ್ತಲ್ವಾ? ಅಂದ್ರೆ ಈ ರಾಗದ್ವೇಷಗಳು ಒಂದೇ ನಾಣ್ಯದ ಎರಡು ಮುಖಗಳು. ಯಾವಾಗ ಯಾವುದು ಪರಿವರ್ತನೆ ಆಗುತ್ತೆ ಹೇಳಕ್ ಬರಲ್ಲ. ಇವು ಪಂಚಕ್ಲೇಶಗಳು. ಅವಿದ್ಯ ಅಂದ್ರೆ ಏನು ಅಂದ್ರೆ ಆತ್ಮ ಒಂದನ್ನ ಬಿಟ್ಟು ಎಲ್ಲವನ್ನೂ ನಾವು ತಿಳ್ಕೊಂತೀವಿ. ಆತ್ಮವಿದ್ಯೆ ಇಲ್ಲದೆ ಇರೋದೇ ಅವಿದ್ಯೆ. ಆತ್ಮವನ್ನು ತಿಳಿಲಾರದ್ದೇ ಅವಿದ್ಯೆ. ಆ ಅವಿದ್ಯೆಯು ಕೂಡ ಮನುಷ್ಯನನ್ನ ಬಂಧನಕ್ಕೀಡು ಮಾಡುತ್ತೆ. ಆಮೇಲೆ ಅಸ್ಮಿತ ಅಂತಂದ್ರೆ ಅದು ಯಾವ ಒಂದು ವಿಷಯ ಇರುತ್ತೋ ಆ ಆಕಾರನೇ ಮನಸ್ಸು ತಾಳತ್ತೆ. ಕಾಮ, ಕ್ರೋಧ, ಲೋಭ ಆ ವಿಷಯದಲ್ಲಿ ಅದರ ರೂಪನೇ ಮನಸ್ಸು ತಾಳತ್ತೆ, ಅದೇ ಅಸ್ಮಿತ. ಅಭಿನಿವೇಶ ಅಂದ್ರೆ ಪೂರ್ವಗ್ರಹ ಪೀಡಿತತೆ. ಅವರು ಹಾಗೆ, ಇವರು ಹೀಗೆ, ಅವ್ರ ನನ್ನ ಕಂಡ್ರಾಗಲ್ಲ, ಇವ್ರನ್ನ ಕಂಡ್ರಾಗಲ್ಲ, ಈ ಅಭಿನಿವೇಶ ಇಟ್ಕೊಂಡಿರ್ತಾನೆ ಮನುಷ್ಯ. ಇವೆಲ್ಲ ಪಂಚಕ್ಲೇಶಗಳು. ಈ ಕ್ಲೇಶಗಳನ್ನು ಅಳಿಬೇಕು. ಪಂಚಕ್ಲೇಶಗಳ ನಳಿಯಮ್ಮ. ಆಮೇಲೆ ವಂಚನೆ ಗುಣಗಳ
ಕಳೆಯಮ್ಮ. ವಂಚನೆ ಅನ್ನುವಂಥದ್ದು ಇರುತ್ತೆ ನಮ್ಮಲ್ಲಿ. ಅಂದ್ರೆ ನಮಗೆ ಬೇಕಾದದ್ದನ್ನ ನಾವು ಇಟ್ಕೊಳ್ತಕ್ಕಂಥದ್ದು, ಕದ್ದಿಟ್ಕೊಳ್ತಕ್ಕಂಥದ್ದು ಪರಿಗ್ರಹ ಅಂತ ಕರೀತಾರೆ. ಈ ವಂಚನೆ ಎನ್ನುವಂಥದ್ದು ಸಣ್ಣ ಹುಡುಗರಿಂದನೇ ಸಂಗ್ರಹ ಮಾಡೋ ಪ್ರವೃತ್ತಿಯಿಂದ ವಂಚನೆಯ ಗುಣ ಶುರುವಾಗುತ್ತೆ. ವಂಚನೆಯ ಗುಣಗಳು ಅಳಿಯಮ್ಮ. ಆವಾಗ ಸಂಚಿತ ಕರ್ಮ ಅಳಿಯುವುದು ನೋಡಮ್ಮ. ವಂಚನೆಯನ್ನು ಯಾವಾಗ ಬಿಡ್ತೀವೋ ಪ್ರಪಂಚ ಅಂತಕ್ಕಂಥದ್ದು ದೂರ ಆಗ್ತಾ ಆಗ್ತಾ ಅವನು ನಿಷ್ಪ್ರಪಂಚಿ ಆಗ್ತಾನೆ. ಸುಳ್ಳು, ಮೋಸ, ವಂಚನೆಗಳನ್ನು ಬಿಡ್ತಾ ಬಿಡ್ತಾ ಹೋದಷ್ಟು ಅವನು ಪ್ರಪಂಚದಿಂದ ದೂರ ಆಗಿ ಪರಮಾತ್ಮನಿಗೆ ಸಮೀಪ ಆಗ್ತಾ ವಂಚನೆ ಗುಣಗಳ ನಳಿಯಮ್ಮ. ಮುಂದೆ ಹೇಳ್ತಾರೆ, ಸಂಚಿತ ಕರ್ಮ ಅಳಿಯುವುದು ನೋಡಮ್ಮ, ಗುರು ಕೂಡಲೂರೇಶನ ಕೂಡಮ್ಮ. ಈ ತರ ನೀನು ಮುಕ್ತಳಾದೆ ಅಂದ್ರೆ ಗುರು ಕೂಡಲೂರೇಶ, ಕೂಡಲೂರು ಅಂತ ಊರಿದೆ, ಪ್ರಾಯಶಃ ಬಾಗಲಕೋಟೆ ಜಿಲ್ಲೆಯಲ್ಲೂ ಎಲ್ಲ ಬರುತ್ತದು. ಕೂಡ್ಲೂರು ಅಂತಾನೆ ಇದೆ. ಪ್ರಾಯಶಃ 2 ನದಿಗಳು, 2 ಜಲ ಸ್ಥಾನಗಳು ಅಂದ್ರೆ ಹಳ್ಳಗಳಿರ್ಬೋದು, ನದಿಗಳಿರ್ಬೋದು, ಕೂಡ್ತಕ್ಕಂಥದ್ದಕ್ಕೆ ಕೂಡಲ, ಸಂಗಮ, ಕೂಡಲೂರು ಈ ರೀತಿ ಹೆಸರು ಹೇಳ್ಕೊಂಡು ಬಂದಿದ್ದಾರೆ ಕನ್ನಡದಲ್ಲಿ. ಅಂತಹ ಒಂದು ಕೂಡಲೂರಿನಲ್ಲಿ ಅವರು ಹುಟ್ಟುತ್ತಾರೆ. ಮೈಲಾರ ಬಸವಲಿಂಗ ಶರಣ, ಕೂಡ್ಲೂರು ಬಸವಲಿಂಗ ಶರಣರು. ಮೈಲಾರ ಬಸವಲಿಂಗ ಶರಣರು ಬೇರೆ, ಕೂಡ್ಲೂರು ಬಸವಲಿಂಗ ಶರಣರು ಬೇರೆ. ಕೂಡಲೂರೇಶ ಅನ್ನುವಂತಹದ್ದು ಅವರ ಅಂಕಿತ. ಅದರಲ್ಲಿ ರಚಿತವಾದಂತಹ ಈ ಪದ್ಯ ಬಹಳ ಅಮೂಲ್ಯವಾದದ್ದು. ಬಿ ಆರ್ ಛಾಯಾ ಹಾಡಿದ್ದಾರೆ ಇದನ್ನು. ಜಾಸ್ತಿ ಪ್ರಸಿದ್ಧಿ ಇಲ್ಲ ಅದು. ಯಾವುದೋ ಒಂದು ಯಾರಿಂದ ಪೆನ್ ಡ್ರೈವ್ ಅಲ್ಲಿ ನನಗೆ ಸಿಕ್ತು, ಅದನ್ನು ಕಲ್ತ್ಕೊಂಡು ನಿಮ್ಮ ಮುಂದೆ ಹೇಳಿದೆ. ಇವತ್ತೇ ಹಾಡಿರೋದು ಮೊದಲು ಈ ಹಾಡನ್ನು. ಆದ್ರಿಂದ ಸ್ವಲ್ಪ ತೊಡರು ತೋದಲು ಕಂಠಪಾಠ ಮಾಡಿಕೊಂಡು ಹಾಡಬೇಕು. ಅದೇ ಎಲ್ರಿಗೂ ಹೇಳೋದು ನಾನು, ತೊದಲಾದರೂ ಪರವಾಗಿಲ್ಲ, ತೊಡರಾದರೂ ಪರವಾಗಿಲ್ಲ, ಕಂಠಪಾಠ ಮಾಡುವ ಪ್ರಯತ್ನವನ್ನ ಮಾಡಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.